ಇಲ್ಲಿಯವರೆಗೆ ನಾನು ಅವಳನ್ನು ನನ್ನ ಜೀವನದಿಂದ ತೆಗೆದುಹಾಕಲು ಯೋಚಿಸುತ್ತಿದ್ದೆ ಮತ್ತು ತಾತ ನನ್ನನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿದ್ದಾರೆ ಎಂದು ಗೊಣಗುತ್ತಾ ಕಾರು ಓಡಿಸುತ್ತಿದ್ದನು. ಭೂಪೇಂದ್ರರವರು ಮನಸ್ಸಿನಲ್ಲಿ, ನಿನ್ನನ್ನು ನಾನು ನಿನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ವಿರಾಟ್. ಈಗ ನೀನು ಬಯಸಿದರೂ ಕಾವ್ಯಳನ್ನು ನಿನ್ನ ಜೀವನದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ಅಂದುಕೊಂಡರು. ಮುಂದುವರಿದ ಭಾಗ. ಅವನು ಕಾವ್ಯಳ ಕಡೆ ನೋಡಿದಾಗ ಅವಳು ತಿಂಡಿ ಪ್ಲೇಟ್ನಲ್ಲಿ ಚಮಚವನ್ನು ತಿರುಗಿಸುತ್ತಾ ಏನೋ ಯೋಚಿಸುತ್ತಿದ್ದಳು. ಭೂಪೇಂದ್ರರವರು ಪ್ರೀತಿಯಿಂದ ಕಾವ್ಯಳ ತಲೆಯ ಮೇಲೆ ತಟ್ಟಿ, ಏನಾಯಿತು, ಏನು ಯೋಚಿಸುತ್ತಿದ್ದೀಯಾ, ವಿರಾಟ್ನಿಂದ ಭಯವಾಗುತ್ತಿದೆಯೇ ಎಂದು ಕೇಳಿದರು. ಇದನ್ನು ಕೇಳಿ ಕಾವ್ಯ ಒಬ್ಬ ಸಣ್ಣ ಮಗುವಿನಂತೆ ಅವರ ಕಡೆ ನೋಡಿದಳು. ಅವಳ ಸುಂದರ ಮುಖದಲ್ಲಿ ಕೋಪವು ಸ್ಪಷ್ಟವಾಗಿ ಕಂಡುಬಂದಿತು. ಅವಳು ಮುಖ ತಿರುಗಿಸಿ, ಭಯಪಡುವುದಾ ಆ ಮೂರ್ಖನಿಂದ? ಇಲ್ಲ, ಎಂದಿಗೂ. ಒಬ್ಬ ಅಲ್ಲ 10 ಜನ ವಿರಾಟ್ ಬಂದರೂ ನಾನು ಭಯಪಡುವುದಿಲ್ಲ ಎಂದು ಆಹಾ ಎಂದು ನಕ್ಕಿದಳು. ಅವಳ ಮಾತನ್ನು ಕೇಳಿ ಭೂಪೇಂದ್ರರವರು ಮತ್ತು ಉಷಾ ಮತ್ತು ಅನುಪಮರವರು ಕೂಡ ಜೋರಾಗಿ ನಕ್ಕರು. ತನ್ನ ಆಫೀಸ್ ಬ್ಯಾಗ್ ಮರೆತು ಬಂದಿದ್ದರಿಂದ ಇದನ್ನೆಲ್ಲ ಕೇಳುತ್ತಿದ್ದ ವಿರಾಟ್ಗೆ ಇದು ಒಂದು ದೊಡ್ಡ ಆಘಾತವಾಗಿತ್ತು. ಅನುಪಮ್ ಮತ್ತು ಉಷಾ ಇಬ್ಬರು ವಿರಾಟ್ ಕಡೆ ನೋಡಿದಾಗ ತಕ್ಷಣ ತಮ್ಮ ಬಾಯಿ ಮುಚ್ಚಿಕೊಂಡು ಮತ್ತೆ ತಿನ್ನಲು ಪ್ರಾರಂಭಿಸಿದರು. ವಿರಾಟ್ ಕೋಪದಿಂದ ಕಾವ್ಯಳನ್ನು ನೋಡುತ್ತಿದ್ದನು. ಕಾವ್ಯ ಕೂಡ ಅವನತ್ತ ಕಣ್ಣು ಹರಿಸಿದಳು. ವಿರಾಟ್ ಏನು ಹೇಳದೆ ತನ್ನ ಬ್ಯಾಗ್ ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋದನು. ವಿರಾಟ್ನ ಕಿವಿಯಲ್ಲಿ ಒಬ್ಬ ಅಲ್ಲ 10 ಜನ ವಿರಾಟ್ ಬಂದರೂ ನಾನು ಭಯಪಡುವುದಿಲ್ಲ ಎಂಬ ಕಾವ್ಯಳ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು. 10 ಏನು, ನಿನಗೆ ಒಬ್ಬ ವಿರಾಟ್ ಕೂಡ ಹೆಚ್ಚೆ ಎಂದು ಕೋಪದಿಂದ ವಿರಾಟ್ ಹೇಳಿದನು. ತಾತ, ನಾನು ಅಪ್ಪ ಅಮ್ಮನನ್ನು ಭೇಟಿ ಮಾಡಲು ಹೋಗಬಹುದಾ ಎಂದು ಕಾವ್ಯ ಕೇಳಲು ಭೂಪೇಂದ್ರರವರು, ಮಗಳೇ, ನಿನ್ನ ಮನಸ್ಸಿಗೆ ಬಂದದ್ದನ್ನು ಮಾಡು, ಎಲ್ಲಿಗೆ ಬೇಕಾದರೂ ಹೋಗು, ನಮ್ಮ ಅನುಮತಿ ಬೇಕಿಲ್ಲ, ಹೋಗಿ ರೆಡಿಯಾಗು ಎಂದು ಹೇಳಿದರು. ಉಷಾರವರು, 1 ನಿಮಿಷ ಬಾಬಾಜಿ, ಮದುವೆಯಾದ ನಂತರ ಕಾವ್ಯ ಮೊದಲ ಬಾರಿಗೆ ತವರಿಗೆ ಹೋಗುತ್ತಿದ್ದಾಳೆ, ಹಾಗಾಗಿ ವಿರಾಟ್ ಅವಳ ಜೊತೆ ಹೋಗದಿದ್ದರೆ? ಭೂಪೇಂದ್ರರವರು ಸ್ವಲ್ಪ ಹೊತ್ತು ಯೋಚಿಸಿ, ನಿನ್ನ ಮಾತು ಸರಿಯಾಗಿದೆ ಮಗಳೇ, ಅವರನ್ನು ಯಾರೂ ಪ್ರಶ್ನಿಸಬಾರದ ಹಾಗೆ ನಾವು ನೋಡಿಕೊಳ್ಳಬೇಕು, ನಾನು ವಿರಾಟ್ಗೆ ಕರೆ ಮಾಡುತ್ತೇನೆ ಎಂದು ಹೇಳಿ ಅವನಿಗೆ ಕರೆ ಮಾಡಿ ಸ್ಪೀಕರ್ ಮೋಡ್ನಲ್ಲಿ ಇಟ್ಟರು. ಮೊದಲು ತಾತನ ನಿರ್ಧಾರದಿಂದ ಮತ್ತು ನಂತರ ಕಾವ್ಯಳ ವರ್ತನೆ ಮತ್ತು ಮಾತುಗಳಿಂದ ವಿರಾಟ್ ಮೊದಲೇ ಕೋಪದಿಂದಿದ್ದನು. ಭೂಪೇಂದ್ರರವರ ಕರೆ ಕೇಳಿ ಅವನ ಕೋಪ ಇನ್ನೂ ಹೆಚ್ಚಾಯಿತು. ಇನ್ನೇನು ಬಾಕಿ ಇದೆ ಎಂದು ಕೋಪದಿಂದ ಫೋನ್ ಎತ್ತಿ ಕೇಳಿದನು. ಅವನ ಕೋಪ ಅವನ ಧ್ವನಿಯಲ್ಲಿಯೇ ಅದು ಸ್ಪಷ್ಟವಾಗಿ ಕೇಳುತ್ತಿತ್ತು. ಭೂಪೇಂದ್ರರವರು, ನೀನು ಎಲ್ಲಿದ್ದರೂ ತಕ್ಷಣ ಇಲ್ಲಿಗೆ ಬಾ, ಕಾವ್ಯ ತವರಿಗೆ ಹೋಗಬೇಕು ಎಂದರು. ಕಾವ್ಯಳ ಹೆಸರನ್ನು ಕೇಳಿದ ತಕ್ಷಣ ವಿರಾಟ್ ಕೋಪಗೊಂಡನು. ನಾನೇನು ಮಾಡಲಿ, ಅವಳಿಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಲಿ, ನನಗೆ ಯಾರಿಂದಲೂ ಏನೂ ತೊಂದರೆ ಇಲ್ಲ, ಇದನ್ನು ನೀವು ನನಗೆ ಏಕೆ ಹೇಳುತ್ತಿದ್ದೀರಿ ಎಂದು ಕೇಳಿದನು. ಕಾವ್ಯ ಕೂಡ ಅವನ ಮಾತುಗಳನ್ನು ಕೇಳುತ್ತಿದ್ದಳು. ಭೂಪೇಂದ್ರರವರು, ನೀನು ಹೇಳುತ್ತಿರುವುದು ಸರಿಯಲ್ಲ, ಅವಳು ನಿನ್ನ ಹೆಂಡತಿ ಎಂಬುದನ್ನು ನೆನಪಿಟ್ಟುಕೊಳ್ಳು, ನೀನು ಅವಳ ಜೊತೆ ಹೋಗಬೇಕು ಎಂದು ಹೇಳಿದರು. ವಿರಾಟ್ ಬಹಳ ಜೋರಾಗಿ, ನಾನು ಅವಳನ್ನು ನನ್ನ ಹೆಂಡತಿ ಎಂದು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ, ನಾನು ಅವಳ ಜೊತೆ ಎಲ್ಲಿಗೂ ಹೋಗುವುದಿಲ್ಲ ಎಂದು ಎಷ್ಟು ಬಾರಿ ಹೇಳಬೇಕು ಎಂದು ಕೋಪದಿಂದ ಹೇಳಿ ಫೋನ್ ಕಟ್ಟು ಮಾಡಿದನು. ಕಾವ್ಯ ಕಾವ್ಯ ಕಾವ್ಯ, ನಾನು ಈ ಹೆಸರನ್ನು ಕೇಳಿದಾಗಲೆಲ್ಲ ನನಗೆ ಕೋಪ ಬರುತ್ತದೆ ಎಂದು ಹೇಳಿ ಫೋನನ್ನು ಸೀಟಿನ ಮೇಲೆ ಎಸೆದನು. ಕಾವ್ಯಳ ಮುಖ ಸಂಪೂರ್ಣವಾಗಿ ಬಾಡಿಕೊಂಡಿತ್ತು. ಆದರೆ ವಿರಾಟ್ನ ಮಾತುಗಳಿಂದ ಅಲ್ಲ. ವಿರಾಟ್ಗೆ ಪಾಠ ಕಲಿಸುವುದು ಅವಳಿಗೆ ಸುಲಭ. ಅವಳಿಗೆ ಚಿಂತೆಯಾದದ್ದು ಇನ್ನು ತವರಿಗೆ ಹೋಗಲು ಆಗುವುದಿಲ್ಲ ಎಂಬುದು. ಭೂಪೇಂದ್ರರವರು ಅವಳ ಮುಖವನ್ನು ನೋಡಿ ಉಷಾರವರನ್ನು ಕರೆದು, ಕಾವ್ಯಳನ್ನು ತವರಿಗೆ ಹೋಗಲು ಸಿದ್ಧ ಮಾಡು, ಸೂರ್ಯವಂಶಿ ಕುಟುಂಬದ ಸೊಸೆ ಮನೆಯಿಂದ ಹೋಗುತ್ತಿದ್ದಾಳೆ ಎಂಬಂತೆ ಅವಳನ್ನು ಸಿದ್ಧ ಮಾಡು ಎಂದರು. ಉಷಾ ಮತ್ತು ಅನುಪಮರವರು ಅಲ್ಲಿಂದ ಎದ್ದು ಹೋದರು. ಭೂಪೇಂದ್ರರವರು ಕಾವ್ಯಳನ್ನು ನೋಡಿ, ವಿರಾಟ್ನನ್ನು ಅಲ್ಲಿಗೆ ಹೇಗೆ ಕರೆತರಬೇಕು ಎಂಬುದು ನಿನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿ ಅಲ್ಲಿಂದ ಹೋದರು. ಹೋಗುವಾಗ ಕಾವ್ಯಳ ತುಟಿಯಲ್ಲಿ ಕುಚೋದ್ಯವಾದ ನಗು ಕಾಣಿಸಿತು. ಶೀಘ್ರದಲ್ಲೇ ಕಾವ್ಯ ತನ್ನ ಮನೆಗೆ ಹೋಗಲು ಹೊರಟಳು. 2 ಕಾರುಗಳು ಅವಳ ಕಾರಿನ ಮುಂದೆ ಮತ್ತು 2 ಕಾರುಗಳು ಅವಳ ಕಾರಿನ ಹಿಂದೆ ಹೋಗುತ್ತಿದ್ದವು. ಕಾವ್ಯ ತುಂಬ ಸಂತೋಷವಾಗಿದ್ದಳು. ಅಂತಿಮವಾಗಿ ಅವಳು ತನ್ನ ಮನೆಗೆ ಹೋಗುತ್ತಿದ್ದಳು. ವಿರಾಟ್ ಕೂಡ ಆಫೀಸಿಗೆ ಬಂದಿದ್ದನು ಮತ್ತು ಎಂದಿನಂತೆ ಅವನ ಮನಸ್ಸು ಕೆಟ್ಟದ್ದಾಗಿತ್ತು ಮತ್ತು ಕೋಪವು ಆಕಾಶಕ್ಕೆ ತಲುಪಿತ್ತು. ಅವನ ಈ ಕಠಿಣ ನೋಟವನ್ನು ನೋಡಿ ಎಲ್ಲ ಸಿಬ್ಬಂದಿಗಳು ಭಯಭೀತರಾಗಿದ್ದರು. ವಿರಾಟ್ ನೇರವಾಗಿ ತನ್ನ ಕ್ಯಾಬಿನ್ಗೆ ಹೋದನು. ಹಿಂದೆ ಹಿಂದೆ ಅವನ ಮ್ಯಾನೇಜರ್ ಕೂಡ ಓಡುತ್ತಿದ್ದನು. ಸರ್, ಇವತ್ತಿನ ಸಭೆ ಎಂದು ಕೇಳಲು ವಿರಾಟ್ ಕುರ್ಚಿಯಲ್ಲಿ ಕುಳಿತು, ಯಾವುದೇ ಸಭೆ ರದ್ದು ಮಾಡಿಲ್ಲ, ಎಲ್ಲರಿಗೂ ಕರೆ ಮಾಡಿ ಸಭೆಗೆ ಬರುವಂತೆ ಹೇಳು ಎಂದು ಹೇಳಿ ಲ್ಯಾಪ್ಟಾಪ್ನಲ್ಲಿ ತ್ವರಿತವಾಗಿ ಟೈಪ್ ಮಾಡಲು ಪ್ರಾರಂಭಿಸಿದನು. ವಿರಾಟ್ ವರ್ಷಗಳ ವಿಚಾರ ಮನಸ್ಸಿಗೆ ಬಾರದಂತೆ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನು. ಆದರೆ ಕಾವ್ಯ ಮಾಡಿದ ಕೆಲಸದಿಂದ ವಿರಾಟ್ ತುಂಬ ಕೆಟ್ಟದಾಗಿ ಪ್ರಭಾವಿತನಾಗಿದ್ದನು.
ವರ್ಷಾಳ ಬಗ್ಗೆ ಯೋಚಿಸುವ ಬದಲು ಕಾವ್ಯಾಳ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದನು. ಅದು ಕೋಪದಿಂದಲೇ ಆಗಿದ್ದರೂ ಕಾವ್ಯ ಅವನ ಮನಸ್ಸಿನಲ್ಲಿ ತಿರುಗಾಡುತ್ತಿದ್ದಳು. ಇನ್ನೊಂದೆಡೆ ವರ್ಷಾಳ ಹೃದಯ ಮತ್ತು ಮನಸ್ಸಿನಲ್ಲಿ ವಿರಾಟ್ ಪ್ರತಿ ಕ್ಷಣವೂ ತಿರುಗಾಡುತ್ತಿದ್ದರೂ ತನ್ನ ಸಹೋದರಿಯನ್ನು ಯಶಸ್ವಿಯಾಗಿಸುವತ್ತ ತನ್ನ ಎಲ್ಲ ಗಮನವನ್ನು ಕೇಂದ್ರೀಕರಿಸಿದ್ದಳು. ಅವಳು ತನ್ನನ್ನು ತಾನು ಬಲವಂತವಾಗಿ ಮರೆತು ಬಿಟ್ಟಳು. ಅವಳು ವಿರಾಟ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದರೆ ಪರಿಸ್ಥಿತಿ ಹಾಗೆ ಮಾಡಿತ್ತು. ಅವಳು ವಿರಾಟ್ಗೆ ಸುಳ್ಳು ಹೇಳಿ ಅವನನ್ನು ದೂರವಿಟ್ಟಿದ್ದಳು. ಆದರೆ ವಿರಾಟ್ಗೆ ಸತ್ಯ ತಿಳಿದು ಬಂದರೆ ಏನಾಗುತ್ತದೆ, ಅವನು ಏನು ಮಾಡುತ್ತಾನೆ ಎಂದು ಚಿಂತಿಸುತ್ತಿದ್ದಳು. ಕಾವ್ಯ ತನ್ನ ಮನೆಗೆ ಬಂದಳು. ಅವಳನ್ನು ಸುರಕ್ಷಿತವಾಗಿ ಮತ್ತು ಸಂತೋಷದಿಂದ ನೋಡಿ ಅವಳ ಮನೆಯವರು ಮನಸಾರೆ ದೇವರನ್ನು ಪ್ರಾರ್ಥಿಸಿದರು. ಕಾವ್ಯಾಳ ಭವ್ಯ ಪ್ರವೇಶವನ್ನು ನೋಡಿ ಸುತ್ತಮುತ್ತಲಿನವರು ಆಶ್ಚರ್ಯಚಕಿತರಾದರು. 5-6 ಕಾರುಗಳು, ಅದರಲ್ಲಿ 2 ಕಾರುಗಳಲ್ಲಿ ಕಾವ್ಯಾಳ ಬಾಡಿಗಾರ್ಡ್ಗಳು ಮಾತ್ರ ಇದ್ದರು. ಉಳಿದ ಕಾರುಗಳಲ್ಲಿ ಹುಷಾರವರು ಅಷ್ಟೊಂದು ಸಾಮಾನುಗಳನ್ನು ತುಂಬಿಸಿದ್ದರು. ಕಾವ್ಯ ಎಲ್ಲರೊಂದಿಗೆ ಸಂತೋಷದಿಂದ ಮಾತನಾಡುತ್ತಿದ್ದಳು. ಆಗ ಪಕ್ಕದ ಮನೆಯ ಮಹಿಳೆ, ಕಾವ್ಯ, ನಿನ್ನ ಗಂಡ ಬರಲಿಲ್ಲವೇ ಎಂದು ಕೇಳಿದಳು. ಕಾವ್ಯ ನಗುತ್ತಾ, ಅವರು ತುಂಬ ಬ್ಯುಸಿಯಾಗಿದ್ದಾರೆ, ಹಾಗಾಗಿ ಇನ್ನೂ ಬಂದಿಲ್ಲ, ಆದರೆ ಸಂಜೆಯೊಳಗೆ ಬರುತ್ತಾರೆ ಎಂದು ವಿಶ್ವಾಸದಿಂದ ಹೇಳಿದಳು. ಕಾವ್ಯಾಳ ಮನೆಯವರು ಅವಳನ್ನು ಮನೆಯೊಳಗೆ ಕರೆದೊಯ್ದರು. ಅವರ ಮುಖದಲ್ಲಿ ಸಂತೋಷ ಮನೆ ಮಾಡಿತ್ತು. ವಿಶೇಷವಾಗಿ ವಿವೇಕನ ಹೆಸರನ್ನು ಕಾವ್ಯಾಳ ಮುಂದೆ ಯಾರೂ ಪ್ರಸ್ತಾಪಿಸಲಿಲ್ಲ. ವಿರಾಟ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ತಾತ ರದ್ದುಗೊಳಿಸಿದ್ದ ಸಭೆಯನ್ನು ಅವನು ಮತ್ತೆ ಏರ್ಪಡಿಸಿದ್ದನು. ಆದರೆ ಕಾವ್ಯಾಳ ಸಹಿ ಇಲ್ಲದೆ ಈಗ ಅವನಿಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಅವನು ಮರೆತಿದ್ದನು. ಅವನ ಮ್ಯಾನೇಜರ್ ಒಳಗೆ ಬಂದು, ಸರ್, ನಾನು ಅವರೊಂದಿಗೆ ಮಾತನಾಡಿದೆ, ಅವರು 1 ಗಂಟೆಯಲ್ಲಿ ಮೀಟಿಂಗ್ಗೆ ಬರುತ್ತಾರೆ ಎಂದು ಹೇಳಿದನು. ವಿರಾಟ್ ಅವನತ್ತ ನೋಡದೆ ಒಳ್ಳೆಯದು ಎಂದನು. ಮ್ಯಾನೇಜರ್ ಒಂದು ಫೈಲನ್ನು ಅವನ ಮುಂದೆ ಇಟ್ಟು, ಸರ್, ಈ ಫೈಲ್ಗೆ ನಿಮ್ಮ ಸಹಿ ಬೇಕು, ಇಲ್ಲದಿದ್ದರೆ ಮುಂದಿನ ಕೆಲಸ ಪ್ರಾರಂಭವಾಗುವುದಿಲ್ಲ ಎಂದನು. ವಿರಾಟ್ಗೆ ಇನ್ನೂ ತನ್ನ ಸಹಿಗೆ ಮಹತ್ವವಿಲ್ಲವೆಂಬುದು ಮರೆತು ಹೋಯಿತು. ಈಗ ಕಾವ್ಯಾಳ ಸಹಿ ಮಾತ್ರ ಮುಖ್ಯ ಎಂಬುದು ಅವನ ಮನಸ್ಸಿಗೆ ಬರಲಿಲ್ಲ. ವಿರಾಟ್ ಬೇಗನೆ ಫೈಲ್ಗೆ ಸಹಿ ಮಾಡಿದನು. ಮ್ಯಾನೇಜರ್ ಫೈಲ್ ತೆಗೆದುಕೊಂಡು ಹೋದನು ಮತ್ತು ಕೆಲವೇ ನಿಮಿಷಗಳಲ್ಲಿ 2 ಪಟ್ಟು ವೇಗದಲ್ಲಿ ಮತ್ತೆ ವಾಪಸ್ಸು ಬಂದನು. ವಿರಾಟ್ ಅವನನ್ನು ನೋಡಿ ಮತ್ತೆ ಏನಾಯಿತು ಎಂದು ಕೇಳಿದನು. ಮ್ಯಾನೇಜರ್, ಸರ್, ಆದರೆ ಎಂದು ಹೇಳಲು ಹಿಂಜರಿದನು. ವಿರಾಟ್ ಕಣ್ಣು ಎತ್ತಿ, ಏನಾಯಿತು, ಬೇಗ ಹೇಳು ಎಂದು ಕೇಳಿದನು. ಮ್ಯಾನೇಜರ್, ಸರ್, ನೀವು ಸಹಿ ಮಾಡಿದ ನಂತರವೂ ಯಾವುದೇ ಕೆಲಸವಾಗುತ್ತಿಲ್ಲ, ನಿಮ್ಮ ಸಹಿ ಇನ್ನೂ ಮಾನ್ಯವಲ್ಲ ಎಂದು ಹೇಳುತ್ತಿದ್ದಾರೆ ಎಂದನು. ವಿರಾಟ್ಗೆ ತಕ್ಷಣವೇ ಚಿಕ್ಕಪುಟ್ಟ ಕಾಗದಕ್ಕೂ ಕಾವ್ಯಾಳ ಸಹಿ ಬೇಕು ಎಂಬುದು ನೆನಪಾಯಿತು. ಇದನ್ನು ನೆನೆಸಿಕೊಂಡ ಕೂಡಲೇ ಕಾವ್ಯಾಳ ಮೇಲೆ ವಿರಾಟ್ಗೆ ಕೋಪ ಬಂತು. ಮನಸ್ಸಿನಲ್ಲಿ, ಈ ಹುಡುಗಿ ನನ್ನ ಜೀವನಕ್ಕೆ ಬಂದಾಗಿನಿಂದ ಎಲ್ಲ ಗೊಂದಲಗಳು ಶುರುವಾಗಿದೆ, ಇವಳಿಂದ ನಾನು ಯಾವಾಗ ಮುಕ್ತಿ ಹೊಂದುತ್ತೇನೆ ಎಂದು ಕಾವ್ಯಾಳನ್ನು ಶಪಿಸಿದನು. ಸರ್, ಈಗ ಏನು ಮಾಡಬೇಕು ಎಂದು ಮ್ಯಾನೇಜರ್ ಕೇಳಿದನು. ವಿರಾಟ್ ತನ್ನ ಫೋನನ್ನು ತೆಗೆದು ಮನೆಯ ನಂಬರ್ಗೆ ಡಯಲ್ ಮಾಡುತ್ತಾ, ಬೇಗ ಮತ್ತೊಂದು ಪೇಪರ್ ರೆಡಿ ಮಾಡಿ ಎಂದು ಹೇಳಿದನು. ಮನೆಯಲ್ಲಿ ಫೋನ್ ರಿಂಗಣಿಸುತ್ತಿತ್ತು. 1-2 ರಿಂಗ್ಗಳ ನಂತರ ಉಷಾರವರು ಫೋನ್ ಎತ್ತಿಕೊಂಡರು. ಹಲೋ, ಉಷಾ ಮಾತನಾಡುತ್ತಿದ್ದೇನೆ ಎಂದರು. ಹಲೋ ಅಮ್ಮ, ಬೇಗ ಆ ಹುಡುಗಿಯೊಂದಿಗೆ ನನ್ನನ್ನು ಮಾತನಾಡಿಸಿ ಎಂದು ವಿರಾಟ್ ಹೇಳಿದಾಗ ವಿರಾಟ್ನ ಅದೇ ಕಠೋರ ಸ್ವರ. ಉಷಾರವರು ಅಜ್ಞಾನವಾಗಿ ಯಾವ ಹುಡುಗಿ ಎಂದು ಕೇಳಿದರು. ಅಮ್ಮ ಪ್ಲೀಸ್, ನಾನು ಈಗಾಗಲೇ ತುಂಬ ತಲೆ ಕೆಡಿಸಿಕೊಂಡಿದ್ದೇನೆ, ನಾನು ಯಾರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ನಿಮಗೆ ಗೊತ್ತು ಎಂದು ಅವನು ಕಿರುಚಿದನು. ಉಷಾರವರು, ಹೌದು, ಕಾವ್ಯನ ಮಗನೇ, ಅವಳು ತವರಿಗೆ ಹೋಗಿದ್ದಾಳೆ, ಯಾವಾಗ ಬರುತ್ತಾಳೆ ಎಂದು ಗೊತ್ತಿಲ್ಲ ಎಂದರು. ವಿರಾಟ್, ಓ ಗಾಡ್, ಏನು ಸಮಸ್ಯೆ ಇದು, ಒಂದು ಕೆಲಸ ಮಾಡಿ, ಅವಳ ನಂಬರ್ ಕೊಡಿ, ನಾನೇ ಅವಳಿಗೆ ಕರೆ ಮಾಡುತ್ತೇನೆ ಎಂದನು. ಉಷಾರವರು ಮನಸ್ಸಿನಲ್ಲಿ ತಂದೆ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದುಕೊಂಡು ವಿರಾಟ್ಗೆ ಕಾವ್ಯಾಳ ನಂಬರನ್ನು ಕೊಟ್ಟರು. ಕಾವ್ಯ ಎಲ್ಲರನ್ನೂ ಭೇಟಿಯಾದ ನಂತರ ತನ್ನ ಕೋಣೆಗೆ ಹೋದಳು. ಅನೇಕ ದಿನಗಳ ನಂತರ ತನ್ನ ಕೋಣೆಗೆ ಬಂದಿದ್ದಳು ಮತ್ತು ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿದ್ದಳು. ಅವಳು ತನ್ನ ಸಾಮಾನುಗಳನ್ನು ನೋಡುತ್ತಿದ್ದಾಗಲೇ ಅವಳ ಮೊಬೈಲ್ ರಿಂಗಣಿಸಿತು. ಅಪರಿಚಿತ ಸಂಖ್ಯೆಯನ್ನು ನೋಡಿ ಕಾವ್ಯ, ಯಾರು ನೀವು ಎಂದು ಕೇಳಿದಳು. ತನ್ನ ಫೋನ್ ಎತ್ತಿ ಹಲೋ ಎಂದು ಹೇಳಿದಾಗ ಕಾವ್ಯಾಳ ಸ್ವರ ತುಂಬ ಮೃದುವಾಗಿತ್ತು. ಕ್ಷಣಾರ್ಧದಲ್ಲಿ ವಿರಾಟ್ ಎಲ್ಲವನ್ನೂ ಮರೆತು ಬಿಟ್ಟನು. ಮತ್ತೆ ಕಾವ್ಯ, ಹಲೋ, ಯಾರು ಮಾತನಾಡುತ್ತಿದ್ದೀರಿ ಎಂದು ಕೇಳಿದಳು. ವಿರಾಟ್ ಸ್ವಸ್ಥ ಮನಸ್ಸಿನಲ್ಲಿ, ನಾನು ಮಾತನಾಡುತ್ತಿದ್ದೇನೆ ಎಂದನು. ವಿರಾಟ್ನ ಕಠೋರ ಸ್ವರ ಕೇಳಿ ಕಾವ್ಯ ಒಂದು ಕ್ಷಣ ನಿಶ್ಚಳಲಾದಳು. ಅವನ ಸ್ವರವನ್ನು ತಕ್ಷಣ ಗುರುತಿಸಿದಳು. ಆದರೆ ಅವಳು ಉದ್ದೇಶಪೂರ್ವಕವಾಗಿ ಅಜ್ಞಾನಿ ಹಾಗೆ, ಯಾರು ನಾನು ಎಂದು ಕೇಳಿದಳು. ವಿರಾಟ್ ಮನಸ್ಸಿನಲ್ಲಿ, ಎಷ್ಟು ನಟಿಸುತ್ತಿದ್ದಾಳೆ ಈ ಹುಡುಗಿ, ನನ್ನನ್ನು ಗೊತ್ತಿಲ್ಲದ ಹಾಗೆ ನಟಿಸುತ್ತಿದ್ದಾಳೆ ಎಂದುಕೊಂಡನು. ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು, ನಾನು ವಿರಾಟ್ ಎಂದು ಪ್ರತಿಯೊಂದು ಶಬ್ದವನ್ನು ಒತ್ತಿ ಹೇಳಿದನು. ಕಾವ್ಯ ಮನಸ್ಸಿನಲ್ಲಿ ಮಾತನಾಡುವುದು ನೋಡಿದರೆ ಯಾವುದೋ ರಾಜನೇ ಮಾತನಾಡುತ್ತಿರುವ ಹಾಗೆ. ಅದು ನೀನಾ ಮಿಸ್ಟರ್ ಸ್ಯಾಡಿಸ್, ನೇರವಾಗಿ ಹೇಳು, ಯಾವಾಗಿನಿಂದ ಈ ರೀತಿ ನಾನು ಅಂತ ಮಾತನಾಡುತ್ತಿದ್ದೀಯಾ ಎಂದು ನಗುತ್ತಾ ಹೇಳಿದಳು.
ವಿರಾಟ್, ಹೇ ಹುಡುಗಿ, ಹೆಚ್ಚು ಜಂಬ ಮಾಡಬೇಡ. ಇದೇನು ಯಾವಾಗಲೂ ಶ್ಯಾಡಿಸ್ ಶ್ಯಾಡಿಸ್ ಅಂತ ಕರೆಯುತ್ತಿದ್ದೀಯಾ? ನನ್ನ ಹೆಸರು ವಿರಾಟ್ ಅಂತ ಗೊತ್ತಿಲ್ಲವೇ ಎಂದು ಕೇಳಿದನು. ಕಾವ್ಯ, ಹಾಗೇ ಮಿಸ್ಟರ್ ಶ್ಯಾಡಿಸ್, ನೀನು ಕೂಡ ಜಾಸ್ತಿ ಜಂಬ ಮಾಡಬೇಡ. ನನ್ನ ಹೆಸರು ಹೇ ಈ ಹುಡುಗಿ ಅಲ್ಲ ಎಂದು ಹೇಳುತ್ತಿದ್ದಾಗ ವಿರಾಟ್ ಅವಳ ಮಾತನ್ನು ತಡೆದು, ಲಿಸನ್, ನಿನ್ನ ಹೆಸರು ಏನು ಅಂತ ನನಗೆ ಇಂಟ್ರೆಸ್ಟ್ ಇಲ್ಲ. ಕೆಲವು ಪೇಪರ್ಗಳಿಗೆ ನಿನ್ನ ಸಹಿ ಬೇಕು. ನನ್ನ ಮ್ಯಾನೇಜರನ್ನು ಕಳುಹಿಸುತ್ತಿದ್ದೇನೆ. ಯಾವುದೇ ತೊಂದರೆ ಮಾಡದೆ ಸಹಿ ಮಾಡು. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡಿದನು. ಇಂದು ಎಷ್ಟು ಕೆಟ್ಟ ದಿನ ಎಂದು ಅಂದುಕೊಂಡನು. ಅವನ ಮ್ಯಾನೇಜರ್ ಪೇಪರ್ಗಳನ್ನು ತೆಗೆದುಕೊಂಡು ವಿರಾಟ್ನ ಬಳಿಗೆ ಬಂದನು. ವಿರಾಟ್, ಒಂದು ವಿಳಾಸ ಕಳುಹಿಸುತ್ತಿದ್ದೇನೆ, ಅಲ್ಲಿ ಹೋಗಿ ಅಲ್ಲಿರುವ ಹುಡುಗಿಯ ಸಹಿ ತೆಗೆದುಕೊಂಡು ಬಾ ಎಂದು ಹೇಳಿದನು. ಮ್ಯಾನೇಜರ್ಗೆ ಏನೂ ಅರ್ಥವಾಗಲಿಲ್ಲ. ಆದರೆ ವಿರಾಟ್ನ ಮುಂದೆ ಪ್ರಶ್ನಿಸಲು ಹೆದರಿದನು. ಮೌನವಾಗಿ ಅಲ್ಲಿಂದ ಹೋದನು. ವಿರಾಟ್ನೊಂದಿಗೆ ಮಾತನಾಡಿದ ನಂತರ ಕಾವ್ಯ ಕನ್ನಡಿಯ ಮುಂದೆ ನಿಂತು ವಿರಾಟ್ನನ್ನು ಅನುಕರಿಸುತ್ತಾ, ಯಾವುದೇ ತೊಂದರೆ ಮಾಡದೆ ಸಹಿ ಮಾಡು ಎಂಬ ಅವನ ಮಾತನ್ನು ನೆನಪಿಸಿಕೊಂಡು ನಕ್ಕಳು. 15 ನಿಮಿಷಗಳ ನಂತರ ವಿರಾಟ್ನ ಮ್ಯಾನೇಜರ್ ಕಾವ್ಯಳ ಮನೆಗೆ ಬಂದನು. ಕಾವ್ಯ ತನ್ನ ಮನೆಯವರಿಗೆ ಗೊತ್ತಾಗದಂತೆ ಗಾರ್ಡನ್ನಲ್ಲಿ ಅವನನ್ನು ಕಾಯುತ್ತಿದ್ದಳು. ಮ್ಯಾನೇಜರ್ ಸ್ವಲ್ಪ ಚಿಂತೆಯಿಂದ ಇದ್ದನು. ಕಾವ್ಯ ಅವನನ್ನು ನೋಡಿ, ಓ ಮಿಸ್ಟರ್ ಮ್ಯಾನೇಜರ್, ಇಲ್ಲಿ ನೋಡಿ, ನಾನಿಲ್ಲಿದ್ದೇನೆ ಎಂದು ಕೂಗಿದಳು. ಕಾವ್ಯಳನ್ನು ನೋಡಿ ಮ್ಯಾನೇಜರ್ಗೆ ಆಶ್ಚರ್ಯವಾಯಿತು. ಅವನಿಗೆ ಇವಳೇ ವಿರಾಟ್ನ ಹೆಂಡತಿ ಎಂದು ಗೊತ್ತಿರಲಿಲ್ಲ. ಮ್ಯಾನೇಜರ್ ಅವಳ ಬಳಿಗೆ ಬಂದು ಅದು ನಾನು ಎಂದು ಹೇಳುತ್ತಿದ್ದಾಗಲೇ ಕಾವ್ಯ ಅವನ ಮಾತನ್ನು ತಡೆದು, ಸಹಿ ಮಾಡಲು ಬಂದಿದ್ದೀರಾ ಅಲ್ವಾ ಎಂದು ಕೇಳಿದಳು. ಮ್ಯಾನೇಜರ್, ಹೌದು ಮ್ಯಾಮ್, ದಯವಿಟ್ಟು ಬೇಗನೆ ಸಹಿ ಮಾಡಿ ಎಂದು ಪೇಪರನ್ನು ಅವಳ ಮುಂದೆ ಇಟ್ಟನು. ಕಾವ್ಯ ಆ ಪೇಪರ್ಗಳನ್ನು ತೆಗೆದುಕೊಂಡು ಒಂದು ಬದಿ ಇಟ್ಟು, ಹೋಗಿ ನಿಮ್ಮ ಬಾಸ್ಗೆ ಹೇಳಿ, ನನ್ನ ಸಹಿ ಬೇಕಾದರೆ ಅವನೇ ಇಲ್ಲಿಗೆ ಬರಲಿ ಎಂದಳು. ಮುಂದುವರಿಯುವುದು.